ವೀರ್ ವರ್ಸಸ್ ಕ್ಯಾಟ್ ಮೋನಾ. ಟಿಂಬಕ್ಟು, ನೀನ್ ಯಾವುದೇ ಕೆಲ್ಸಕ್ಕೂ ಉಪಯೋಗ ಇಲ್ಲ. ಪದೇ ಪದೇ ವೀರ್ನ ಮುಗ್ಸಕ್ ಹೋಗ್ತೀಯಾ, ಆದ್ರೆ ಫೇಲ್ ಆಗ್ಬಿಡ್ತೀಯಾ. He is useless, boss. ಆಯ್ತು, ಮತ್ತೆ ನೀನೇ ವೀರ್ನ ಸಾಯಿಸ್ ತೋರಿಸ್ಬೋದಲ್ವಾ? ಅದು ಇಲ್ಲಿ ತನಕ ಬಾಸ್ ನನಗೆ ಕಳ್ಸೇ ಇಲ್ಲ. ಇಲ್ಲ ಅಂದ್ರೆ ವೀರ್ನ ಮುಗ್ಸೋದು ನನ್ನ ಎಡಕೈ ಬೆರಳ್ನ ಉಗ್ಗರ ಕೆಲ್ಸ. ನಿಜ, ಇದನ್ನ ನಾನು ಯಾಕೆ ಮೊದಲೇ ಯೋಚನೆ ಮಾಡ್ಲಿಲ್ಲ. ಈ ಬಾರಿ ನೀನ್ ಹೋಗ್ತೀಯಾ ಮತ್ತು ವೀರ್ನ ನಿನ್ನ ಎಡಗೈಯಿಂದಾನೇ ಸಂಪೂರ್ಣವಾಗಿ ಮುಗಿಸ್ಬಿಟ್ಟು ಬರ್ತೀಯಾ. ಬಾಸ್, ನನ್ ತಮಾಷೆ ಮಾಡ್ತಾ ಇದ್ದೆ, ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ರಾ? ಎಸ್ ಎಸ್, ನಾನು ಸೀರಿಯಸ್ ಆಗಿದ್ದೀನಿ. ನಿನ್ನ ಕೈಗೆ ಈ ಬಾಟಲ್ನಲ್ಲಿರೋ ವೈರಸ್ನ ನಾನು ಹಚ್ತಾ ಇದ್ದೀನಿ. ನಿನ್ನ ಉಗುರುಗಳು ವೀರ್ನ ಮೈಗೆ ತಾಕ್ತು ಅಂತಂದ್ರೆ ಇದರಲ್ಲಿರುವಂತಹ ವೈರಸ್ ಅವನ ದೇಹನ ಪ್ರವೇಶ ಮಾಡಿಬಿಟ್ಟು ಅವನಲ್ಲಿರುವ ಮಷಿನರಿ ಎಲ್ಲ ಹಾಳಾಗ್ಬಿಡುತ್ತೆ. ಕ್ಯಾಟ್ ಮೋನಾ, ಆಲ್ ದ ಬೆಸ್ಟ್. ನಾನು ನನ್ನ ದೊಡ್ಡ ಬಾಯಿ, ನನ್ ಯಾಕೆ ಬಾಯ್ ತೆಗ್ದೆ, ಯಾಕೆ ಯಾರದು? ವೀರ್, ವೀರ್, ಇಲ್ಲಿ ಬೆಕ್ ಬಂದಿದೆ, ಯಾವ್ದೋ ಬೆಕ್ ಬಂದಿದೆ. ಏನಾಯ್ತು ಚಲ್ಬುಲ್, ಯಾಕೆ ಕಿರಿಚ್ತಿದ್ಯಾ? ಅದೊಂದು ಬೇಕಾಗಿತ್ತು, ನನ್ನ ಪ್ರಕಾರ ಓಡ್ ಹೋಯ್ತು. ರಾತ್ರಿ ಆ ಕತ್ತೆ ಎಲ್ಲ ಹಾಳು ಮಾಡ್ಬಿಡ್ತು. ಈಗ ವೀರ್ ಹೊರಗ್ ಬರ್ತದ ಹಾಗೇನೆ ನಾನು ಅವನಿಗೆ ಪರಚ್ಬಿಟ್ಟು ಓಡ್ ಹೋಗ್ಬಿಡ್ತೀನಿ. ಎಷ್ಟು ಕ್ಯೂಟ್ ಆದ ಬೆಕ್ಕು. ನಾನಿದನ್ನ ಮನೆಗೆ ತಗೊಂಡೋಗಿ ಹಾಲು ಕೊಡಿಸ್ತೀನಿ. ಈ ಹುಡುಗನಿಂದ ತಪ್ಪಿಸ್ಕೊಳ್ಬೇಕು. ಇವನು ನನ್ ಕೆಲ್ಸ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಕಿಡಿಗಿಡಿ, ಎಲ್ಲಿ ಹೋಗ್ತಿದ್ಯಾ? ಇರು, ನೀನು ಹಾಲು ಕೊಡಿದೆ, ಎಲ್ಲೋ ಹೋಗಿಲ್ಲ. ಹಾಲು ಕೊಡಿ, ಆಮೇಲೆ ನಿನ್ನ ಆಚೆ ಬಿಡ್ತೀನಿ ನಾನು. ಅದ್ರ ಜೊತೆಗೆ ನಾನ್ ನಿಂಗೆ ಇಷ್ಟವಾಗಿರೋ ಹಸಿ ಮೀನ್ ಕೊಡ್ತೀನಿ. ಹಸಿ ಮೀನು? ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಅಯ್ಯೋ, ಓಡ್ಬೇಡ, ನಿಂತ್ಕೋ, ಓಡ್ಬೇಡ. ನಿಂತ್ಕೋ ನಿಂತ್ಕೋ. ಏನ್ ಮಾಡ್ತಿದ್ಯಾ? ಕೆಳಗಡೆ ಇಳಿ, ಬೇಗ ಕೆಳಗಡೆ ಇಳಿ. ಕಾಪಾಡಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪ, ಅಪ್ಪ, ದೂರ ಕರ್ಕೋ. ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಯಾಕೆ ಕಿರಿಚ್ತಾ ಇದ್ದೀರಾ? ಅಯ್ಯೋ ಬೆಕ್ಕು! ಇವತ್ ನಾನು ನಿನ್ನ ಪರಿಚೋದ್ರಿಂದ ಯಾರು ಕಾಪಾಡೋಕ್ಕಾಗಲ್ಲ ವೀರ್. ಕಾಪಾಡೆ, ಈ ಬೆಕ್ಕು ನನ್ನ ಬೆನ್ನಿ ಹಿಂದೆನೆ ಬಿದ್ದಿದೆ. ವೀರ್, ಕಾಪಾಡಿ. ಈ ಕತ್ತೆ ನನ್ನ ಜೀವನದಲ್ಲಿ ಗೆಲ್ಲಿಂದ ಬಂತು. ನಾನು ಈ ಕತ್ತೆನೆ ಗೆಲ್ಲೋಕ್ಕಾಗ್ತಾ ಇಲ್ಲ. ಇನ್ನು ವೀರಂತೂ ದೂರದ ವಿಷಯ ಬಾಸ್. ಬಾ ಜಿಂಟು, ಇವತ್ ಗಿಲ್ಲಿ ದಂಡ ಆಡೋಣ. ಹಾ, ತುಂಬಾ ದಿವಸ ಆಯ್ತು ಗಿಲ್ಲಿ ದಂಡು ಆಟ ಆಡಿ. ಬನ್ನಿ. ಇನ್ನು ಎಷ್ಟು ಹೊಡಿಸ್ಕೊಳ್ಳೋದು ಬಾಕಿ ಇದೆ? ನಾನ್ ಗಿಲ್ಲಿ ತಗೊಂಡ್ಬರ್ತೀನಿ. ಮೊದಲು ಈ ಕತ್ತೆಯಿಂದ ತಪ್ಪಿಸ್ಕೊಂಡು ಆಮೇಲೆ ವೀರ್ನ ನೋಡ್ಕೊಳ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾಧಂ. ಇಷ್ಟು ದೊಡ್ಡ ಡಾಗ್. ಬಾಸ್, ನಾನ್ ಸೋತೋದೆ ಬಾಸ್. ಬಾಸ್, ಮೊದಲು ಆ ಕತ್ತೆ ತುಂಬಾ ಕಾಟ ಕೊಡ್ತು, ಆಮೇಲೆ ಆ ದೊಡ್ಡ ಡಾಗಿ ತುಂಬಾನೇ ಓಡ್
ಸಾಯಿಸೋದು ಎಷ್ಟು ಕಷ್ಟ ಗೊತ್ತಾ? ಇದೇನ್ ಬಾಸ್, ನೀವು ಇನ್ನೊಂದ್ ಬೆಕ್ಕು ಇಟ್ಕೊಂಡಿದ್ದೀರಾ? ಅದು ನಂತರನೇ. ಈ ತರ ಮಾಡ್ಬೇಡಿ ಬಾಸ್. ಟಿಂಬಕ್ಟು ಎಷ್ಟೋ ಸಲ ಫೇಲ್ ಆಗಿದ್ದಾನೆ, ಆದ್ರೆ ನೀವು ಅವನು ಓಡಿಸಿಲ್ಲ. ನನ್ನನ್ ಯಾಕೆ ಓಡಿಸ್ತಾ ಇದ್ದೀರಾ? ಇದು ಬೆಕ್ಕಲ್ಲ, ಇದೊಂದು ರೋಬೋಟ್. ನೀನ್ ಯಾವ ಕೆಲಸ ಮಾಡಕ್ಕಾಗ್ಲಿಲ್ವೋ ಅದನ್ನ ಇದು ಮುಗಿಸುತ್ತೆ. ಯಾ ಹ ಹ ಊ ಆ ಹ ಹಾ, ಈ ಬೆಕ್ದು ಜಾಸ್ತಿ ಆಯ್ತು. ನಾನಿದಕ್ಕೆ ಒಂದ್ ಗತಿ ಕಾಣಿಸ್ತೀನಿ. ನಾವಿಬ್ರು ಸೇರ್ಕೊಂಡ್ ಮಾಡೋಣ. ಅಟ್ಯಾಕ್! ಇದು ಕ್ಯಾಟ್ ಅಲ್ಲ, ರೋಬೋಟು. ಅಯ್ಯೋ ಬೆಂಕಿ! ಇವಾಗ ಆರಾಮಾಯ್ತು. ವೀರ್ ಹುಷಾರಾಗೆ. ಇಮ್ಲಿ, ನಿನ್ ಮುಂದೆ ಬರ್ಬೇಡ, ದೂರ ಇರು. ಅಯ್ಯ Roboboy suit on. Roboboy suit on. ವೀರ್ ಮೇಲೆ. ಇಮ್ಲಿ, ನಿನ್ನ ಅಲ್ಲೇ ಇರು, ಇಲ್ಲಿ ಹತ್ರ ಬರ್ಬೇಡ. ಈ ಬಾರಿ ನಿನ್ನ ಯಾರು ಕೂಡ ಕಾಪಾಡಕ್ಕಾಗೋದಿಲ್ಲ ವೀರ್. ಕ್ಯಾಟ್ ಮೋನ ನನ್ನ ಕ್ರಿಯೇಷನ್ ಆಗಿದ್ದಾಳೆ. ವೈರಿಗಳನ್ನ ನಾಶ ಮಾಡೋದಕ್ಕೆ ಅದನ್ನ ಪ್ರೋಗ್ರಾಮ್ ಮಾಡಲಾಗಿದೆ. ಅದು ನಿನ್ನ ಬಲಿನ ಯಾವ ರೀತಿ ಪಡೆಯುತ್ತೆ ಅಂತಂದ್ರೆ, ಬೆಕ್ಕು ಇಲಿಯನ್ನ ಪಡೆಯುತ್ತಲ್ಲ ಆ ರೀತಿ. ಬಾಯ್ ವೀರ್. ಜಿಂಟು, ಎದ್ದೇಳು ಜಿಂಟು. ಜಿಂಟು, ಎದ್ದೇಳು ಜಿಂಟು. ಈ ಬೆಕ್ಕು ನನ್ನ ಜೊತೆ ಬೆಕ್ಕು ಮತ್ತೆ ಇಲಿ ಆಟ ಆಡ್ತಾ ಇದೆ. ಸರಿ, ನಾನು ಅದಕ್ಕೆ ಇಲಿ ಬೆಕ್ಕುನ ಆಟ ತೋರಿಸ್ತೀನಿ. ನಾನು ಎಲ್ಲಿದ್ದೀನಿ? ನಾನು ಯಾರು? ಈಗ್ಲೇ ನಿನ್ ತಲೆ ಮೇಲೆ ಒಂದ್ ಏಟ್ ಹೊಡೆದ್ರೆ ಅವಾಗೆಲ್ಲ ನಿನಗೆ ನೆನಪಾಗತ್ತೆ ಅನ್ಸುತ್ತೆ. ನನ್ ಮೇಲೆ ನನ್ನೇ ಹೊಡಿಯಕ್ ಬರ್ತೀಯ ನೀನು? ಯಾರ್ ನೀನು ನನ್ ಮೇಲೆ ಕೈ ಮಾಡೋದಿಕ್ಕೆ? ಯಾರ್ ನೀನು? ನನ್ನಿಂದ ಯಾಕೆ ಬಿದ್ದಿದ್ಯಾ? ಇವತ್ತಿನ ದಿನ ಒದೆ ತಿನ್ನೋದೇ ಇರ್ಬೇಕು. ಆದ್ರೆ ನಿನ್ ಕೈಲಿ ಅವ್ರಿಗೆ ಹೊಡಿಯಕ್ಕಾಗಲ್ಲ. ಚುಲ್ಬುಲ್, ವೀರ್ ಎಲ್ಲಿದ್ದಾನೆ? ಆ ಕ್ಯಾಟ್ ಎಲ್ಲಿದೆ? ಬರೀ
ನಿನ್ನ ಕೈ ಮಾತ್ರ ಉದ್ದ ಆಗೋದಿಲ್ಲ, ನಂದು ಆಗುತ್ತೆ. ಹಾ ನೋಡು. ವೀರ್, ನೀನು ಹುಷಾರಾಗಿದ್ಯಾ? ನಾನಂತೂ ಹುಷಾರಾಗಿದ್ದೀನಿ, ಆದ್ರೆ ಈ ರೋಬೋಟ್ ಕ್ಯಾಟ್ ಹುಷಾರಾಗಿಲ್ಲ.